Hello students, today let's see the Unix architecture. ಅಂದ್ರೆ ಒಂದು ಯುನಿಕ್ಸ್ ಆರ್ಕಿಟೆಕ್ಚರ್ ಹೆಂಗಿರುತ್ತೆ ಅಂತ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಕರ್ನಲ್ ಶೆಲ್ ರಿಲೇಶನ್ಶಿಪ್ ಅಂತಾನು ಅಂತೀವಿ ಇದಕ್ಕೆ. ಸೊ ಕರ್ನಲ್ ಶೆಲ್ ರಿಲೇಶನ್ಶಿಪ್ ಅಂತ ಅಂತೀವಿ. ಸೊ ಇದರಲ್ಲಿ ಎರಡು ಪಾರ್ಟ್ ಇರುತ್ತೆ ಮೇನ್ ಆಗಿ. ಸಿ ಹಿಯರ್ ಶೆಲ್ ಮತ್ತೆ ಕರ್ನಲ್. ಸೊ ಫಸ್ಟ್ ಲೆಟ್ ಸಿ ದ ಕರ್ನಲ್ ಅಂದ್ರೆ ಏನು ಅಂತ ನೋಡೋಣ. ಸೊ ಕರ್ನಲ್ ಶೆಲ್ ರಿಲೇಶನ್ಶಿಪ್ ಅಂತ ಅಂತೀವಿ. ಸೊ ವಾಟ್ ಇಸ್ ಕರ್ನಲ್? ಇಟ್ ಇಸ್ ದ ಕೋರ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್ ಅಂತ ಅಂತೀವಿ. ಯಾವುದಕ್ಕೆ? ಕರ್ನಲ್ಗೆ. ಸೊ ಇಟ್ ಇಸ್ ಲೋಡೆಡ್ ಇನ್ ಟು ದ ಮೆಮೊರಿ. ಸೊ ಅಂದ್ರೆ ಯಾವಾಗ ಸಿಸ್ಟಮ್ ಬೂಸ್ಟ್ ಆಗುತ್ತಲ್ಲ, ಅಂದ್ರೆ ಸಿಸ್ಟಮ್ ಇಸ್ ಬೂಟೆಡ್. ಸೊ ಯಾವಾಗ ಅದು ಸ್ಟಾರ್ಟ್ ಆಗುತ್ತಲ್ಲ, ಸಿಸ್ಟಮ್ ಬೂಟ್ ಆದ ತಕ್ಷಣ ಸೊ ಕರ್ನಲ್ ಎದಕ್ಕೆ? ಮೆಮೊರಿಗೆ ಲೋಡ್ ಆಗುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಫಸ್ಟ್ ನೀವು ಸಿಸ್ಟಮ್ ಬೂಟ್ ಆದ ತಕ್ಷಣ ಕರ್ನಲ್ ಮೆಮೊರಿಗೆ ಲೋಡ್ ಆಗುತ್ತೆ. ಸೊ ಅಂಡ್ ಕಮ್ಯುನಿಕೇಟ್ಸ್ ಡೈರೆಕ್ಟ್ಲಿ ವಿತ್ ದ ಹಾರ್ಡ್ವೇರ್. ಮೆಮೊರಿಗೆ ಲೋಡ್ ಆದ ತಕ್ಷಣ ಇದು ಹಾರ್ಡ್ವೇರ್ಗೆ ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಆಗುತ್ತೆ. ಯಾವುದು? ಕರ್ನಲ್ ವಿಲ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ ದ ಹಾರ್ಡ್ವೇರ್. ಓಕೆ. ಸೊ ಇದೆಲ್ಲ ಫಂಕ್ಷನ್ ಕಾಲ್ಸ್ನೆಲ್ಲ ಯಾವ್ದು ಇದು ಮಾಡುತ್ತೆ? ಸೊ ಕರ್ನಲ್ ಮ್ಯಾನೇಜ್ ಮಾಡುತ್ತೆ. ಸೊ ಸಿಸ್ಟಮ್ ಕಾಲ್ಸ್ ನ. ಸೊ ಆಕ್ಸೆಸ್ ದ ಕರ್ನಲ್ ಥ್ರೂ ಎ ಸೆಟ್ ಆಫ್ ಫಂಕ್ಷನ್ ಕಾಲ್ಡ್ ಸಿಸ್ಟಮ್ ಕಾಲ್ಸ್. ಸೊ ಸಿಸ್ಟಮ್ ಕಾಲ್ಸ್ ಇಂದ ನೀವು ಕರ್ನಲ್ ನ ಆಕ್ಸೆಸ್ ಮಾಡ್ಕೋಬಹುದು. ಓಕೆ. ಸೊ ನೆಕ್ಸ್ಟ್ ಇಸ್ ಅಪಾರ್ಟ್ ಫ್ರಮ್ ದಟ್. ಸೊ ಇದು ಡೈರೆಕ್ಟ್ ಆಗಿ ಕಮ್ಯುನಿಕೇಟ್ ಆಗುತ್ತೆ ಯಾವ್ದ್ರ ಜೊತೆ? ಹಾರ್ಡ್ವೇರ್ ಜೊತೆ. ಅಪಾರ್ಟ್ ದಟ್ ಇನ್ನೇನ್ ವರ್ಕ್ ಮಾಡುತ್ತೆ ಅಂದ್ರೆ ಸೊ ಮ್ಯಾನೇಜ್ಮೆಂಟ್. ಸೊ ಫುಲ್ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ? ಕರ್ನಲ್ಲೇ ಮಾಡುತ್ತೆ. ಏನೇನ್ ಮ್ಯಾನೇಜ್ಮೆಂಟ್? ಸೊ ಇಟ್ ವಿಲ್ ಮ್ಯಾನೇಜಸ್ ದ ಸಿಸ್ಟಮ್ಸ್ ಮೆಮೊರಿ. ಸೊ ಮೆಮೊರಿನ ಮ್ಯಾನೇಜ್ ಮಾಡುತ್ತೆ. ಅಂಡ್ ಶೆಡ್ಯೂಲ್ ಪ್ರೋಸೆಸ್. ಸೊ ಪ್ರೋಸೆಸ್ ಅಂದ್ರೆ ಏನು? ಯಾವುದೋ ಒಂದು ನೀವು ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡ್ತಿರ್ತೀರಿ. ಸೊ ಯಾವ್ದು ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು, ಯಾವ್ದು ನೆಕ್ಸ್ಟ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಶೆಡ್ಯೂಲಿಂಗು ಯಾವ್ದು ಮಾಡುತ್ತೆ? ಕರ್ನಲ್ ಮಾಡುತ್ತೆ. ಅಂಡ್ ದೆನ್ ಡಿಸೈಡ್ಸ್ ದೇರ್ ಪ್ರಿಯಾರಿಟೀಸ್. ಓಕೆ. ಅಂಡ್ ಪರ್ಫಾರ್ಮ್ಸ್ ಅದರ್ ಟಾಸ್ಕ್. ಸೊ ಈ ಟೋಟಲ್ ಏನಾಗುತ್ತೆ? ಆಪರೇಟಿಂಗ್ ಸಿಸ್ಟಮ್ ಹೆಂಗ್ ವರ್ಕ್ ಆಗುತ್ತೋ ಸೇಮ್ ಆಸ್ ಇಟ್ ಇಸ್ ಕರ್ನಲ್ ಹಂಗೆ ವರ್ಕ್ ಆಗುತ್ತೆ. ಓಕೆ. ಸೊ ಕರ್ನಲ್ ವಿಲ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ ದ ಹಾರ್ಡ್ವೇರ್. ಯೂಸರ್ಸ್ಗೆ ಇದು ಸಿಗಲ್ಲ. ಸೊ ಇದು ಹಾರ್ಡ್ವೇರ್ ವರ್ಕ್ ಮಾತ್ರ. ಹಾರ್ಡ್ವೇರ್ಗೆ ಕಮ್ಯುನಿಕೇಟ್ ಆಗಿರುತ್ತೆ. ಅಂದ್ರೆ ನೀವೇನೋ ಒಂದು ಕಮಾಂಡ್ ನ ಕೊಟ್ಟಿರ್ತೀರ ಯೂಸರ್ಸ್. ಸೊ ಅದು ಎಲ್ಲಿಗೆ ಹೋಗುತ್ತೆ? ಕರ್ನಲ್. ಸೊ ಕರ್ನಲ್ ಹಾರ್ಡ್ವೇರ್ ಜೊತೆ ಇಂಟ್ರಾಕ್ಟ್ ಮಾಡಿ ಔಟ್ಪುಟ್ ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ. ದಿಸ್ ಇಸ್ ದ ಫಂಕ್ಷನ್ ಆಫ್ ಕರ್ನಲ್. ಸೊ ನೀವು ಇವಾಗ ಒಂದು ಕಮಾಂಡ್ ಎಕ್ಸಿಕ್ಯೂಟ್ ಆಗುತ್ತೆ ಅಂದ್ರೆ ಹೆಂಗ್ ಎಕ್ಸಿಕ್ಯೂಟ್ ಆಗುತ್ತೆ? ಥ್ರೂ ದ ಕಮಾಂಡ್ ಇಂಟರ್ಪ್ರಿಟರ್. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಯುನಿಕ್ಸ್ ಅಂದ್ರೆ ಕಮಾಂಡ್ ಇಂಟರ್ಪ್ರಿಟರ್ ಇರುತ್ತೆ. ಏನಕ್ಕೆ? ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡುತ್ತೆ ಅಂತ. ಸೊ ಕಮಾಂಡ್ ಇಂಟರ್ಪ್ರಿಟರ್ ಏನು? ಇಟ್ ಇಸ್ ಔಟರ್ ಪಾರ್ಟ್ ಆಫ್ ದ ಆಪರೇಟಿಂಗ್ ಸಿಸ್ಟಮ್. ಅದಕ್ಕೆ ಏನಂತೀವಿ? ಶೆಲ್ ಅಂತ ಅಂತೀವಿ. ಸೊ ಕರ್ನಲ್ ಏನಾಗಿರುತ್ತೆ? ಹಾರ್ಡ್ವೇರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಬಟ್ ಯೂಸರ್ ಜೊತೆ ಯಾರು ಕಮ್ಯುನಿಕೇಟ್ ಮಾಡ್ತಾರೆ? ಶೆಲ್. ಸೊ ಅದಕ್ಕೆ ನಾವು ಶೆಲ್ ಕರ್ನಲ್ ರಿಲೇಶನ್ಶಿಪ್ ಅಂತ ಅಂತೀವಿ. ಸೊ ಯೂಸರ್ಸ್ ನಾವು ಫಸ್ಟ್ ಯಾವ್ದ್ರ ಜೊತೆ ಇಂಟ್ರಾಕ್ಟ್ ಮಾಡಬೇಕು? ಶೆಲ್ ಜೊತೆ. ಸೊ ಕರ್ನಲ್ ಒಂದೇ ಇರುತ್ತೆ ಬಟ್ ಶೆಲ್ ಮಾತ್ರ ಸೋ ಮೆನಿ ಶೆಲ್ಸ್ ಆರ್ ದೇರ್. ಫಾರ್ ಈಚ್ ಅಂಡ್ ಎವ್ರಿ ಯೂಸರ್ ಒನ್ ಶೆಲ್ ಈಸ್ ದೇರ್. ಸೊ ನಾ ಒಂದು ಯೂಸರ್ 1, ಯೂಸರ್ 2, ಯೂಸರ್ 3. ಸೊ ಯೂಸರ್ 1ಗೆ ಒನ್ ಶೆಲ್, ಯೂಸರ್ 2ಗೆ ಒನ್ ಶೆಲ್, ಯೂಸರ್ 3ಗೆ ಒನ್ ಶೆಲ್. ಸೊ ಈ ಶೆಲ್ಲು ಕರ್ನಲ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಎಷ್ಟೊಂದು ಕಮಾಂಡ್ಸ್ ಹೇಳಿದ್ದೆ. ಸೊ ನಾವು ಹೂ ಅಂತ ಯಾವ್ದೋ ಒಂದು ಕಟ್ಟಿದ್ದೀವಿ ಕಮಾಂಡ್. ಓಕೆ. ಸೊ ನೆಕ್ಸ್ಟ್ ಯಾವ್ದು? WC ಲೈಕ್ ದಿಸ್. ಓಕೆ. ಮತ್ತೆ ಡೇಟ್. ಸೊ ಇದೆರದ್ರ ಜೊತೆ ಇದಕ್ಕೆ ಒಂದ್ ಶೆಲ್ ಕ್ರಿಯೇಟ್ ಆಗುತ್ತೆ, ಇದಕ್ಕೊಂದ್ ಶೆಲ್, ಇದಕ್ಕೆ ಒಂದ್ ಶೆಲ್ ಕ್ರಿಯೇಟ್ ಆಗುತ್ತೆ. ಶೆಲ್ ಕರ್ನಲ್ಗೆ ಅದನ್ನ ಸೆಂಡ್ ಮಾಡುತ್ತೆ. ಸೊ ಕರ್ನಲ್ ಏನಾಗುತ್ತೆ? ಹಾರ್ಡ್ವೇರ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಓಕೆ. ಅಂದ್ರೆ ಅದು ಡಿಸೈಡ್ ಮಾಡುತ್ತೆ ಯಾವ್ದನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಬೇಕು. ಪ್ರಿಯಾರಿಟಿನೂ ಅದೇ ಡಿಸೈಡ್ ಮಾಡೋದಲ್ವಾ ಕರ್ನಲ್. ಸೊ ಅದು ಎಕ್ಸಿಕ್ಯೂಟ್ ಆದ್ಮೇಲೆ ಅದನ್ನ ಆ ಶೆಲ್ಲಿಗೆ ವಾಪಸ್ ಕೊಡ್ತೇನೆ. ಸೊ ಥ್ರೂ ದ ಶೆಲ್ ಅಗೇನ್ ವಿ ವಿಲ್ ಗೆಟ್ ಎ ರಿಸಲ್ಟ್ ಫಾರ್ ದ ಕಮಾಂಡ್. ಸೊ ಇದಕ್ಕೆ ನಾವೇನಂತೀವಿ? ಕರ್ನಲ್ ಶೆಲ್ ರಿಲೇಶನ್ಶಿಪ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್ ನಾವ್ ಯಾವ್ದೋ ಒಂದನ್ನ ಪ್ರಿಂಟ್ ಮಾಡಬೇಕು. ಸೊ $echo ಏನಂತ ಕೊಟ್ಟಿದೀವಿ? ಶೆಲ್ ಇನ್ನೊಂದು ವರ್ಕ್ ಏನು ಅಂದ್ರೆ ನಾವ್ ಏನ್ ಕಮಾಂಡ್ ಕೊಟ್ಟಿರ್ತೀವೋ ಸೊ ಅದನ್ನ ಕರೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸನ್. ಸೊ ತುಂಬಾ ಗ್ಯಾಪ್ ಕೊಟ್ಟು
ಸೊಲಾರಿಸ್ ಅಂತ ಕೊಡ್ತೀವಿ. ಆಕ್ಚುಲಿ ನಮಗೆ ಏನ್ ಪ್ರಿಂಟ್ ಆಗಬೇಕು, ಸನ್ ಸೊಲಾರಿಸ್ ಅಷ್ಟೇ, ಡಾಲರ್ ಎಕೋ. ಸೊ ಈ ರೀತಿ ಏನಾದ್ರು ಔಟ್ಪುಟ್ ಬಂದಿದ್ರೆ ಶೆಲ್ ಏನ್ ಮಾಡುತ್ತೆ, ಅದನ್ನ ಸ್ಪೇಸಸ್ ನ ರಿಮೂವ್ ಮಾಡುತ್ತೆ. ಸೊ ಸ್ಪೇಸಸ್ ನ ರಿಮೂವ್ ಮಾಡಿ ಜಸ್ಟ್ ಸನ್ ಸೊಲಾರಿಸ್ ಅಂತ ಪ್ರಿಂಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಟಾಸ್ಕ್ ಆಫ್ ಶೆಲ್. ಅಂದ್ರೆ ಏನಾದ್ರು ಒಂದು ಸ್ಮಾಲ್ ಮಿಸ್ಟೇಕ್ಸ್ ಇದ್ರೆ ಅದನ್ನ ಕರೆಕ್ಟ್ ಮಾಡಿ ಔಟ್ಪುಟ್ ನ ಪ್ರಿಂಟ್ ಮಾಡುತ್ತೆ. ಸೊ ದಿಸ್ ಇಸ್ ದ ಕರ್ನಲ್ ಶೆಲ್ ರಿಲೇಶನ್ಶಿಪ್ ಅಂತ ಅಂತೀವಿ. ಓಕೆ, ಸೊ ಕರ್ನಲ್ ವಿಲ್ communicates with the hardware and it will manage the system and schedule the process and it will set the priorities like that. But shell will outer part of the architecture, it will interact with the users. Okay, ಅದಕ್ಕೆ ನಾವೇನಂತೀವಿ, shell ಅಂತ ಅಂತೀವಿ. This is the shell kernel relationship. So next file process ಅಂತ ಅಂತೀವಿ, file and process. ಸೊ ಇದರಲ್ಲಿ ಯುನಿಕ್ಸ್ ಆರ್ಕಿಟೆಕ್ಚರ್ ಅಲ್ಲೇ ಇದೆ, ಅದೇನದು ಫೈಲ್ ಅಂಡ್ ಪ್ರೋಸೆಸ್ ಅಂತ ಅಂತೀವಿ. ಫೈಲ್ ಏನಕ್ಕೆ, ಸೊ ಟು ಸ್ಟೋರ್ ಸಮ್ ಇನ್ಫಾರ್ಮೇಶನ್. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ. ಸೊ ಲಿಸ್ಟ್, ಅದರಲ್ಲಿ ಏನಿತ್ತು, $ls ಅಂತ ಕೊಟ್ವಿ. ಓಕೆ, ಸೊ ls ನ ಎಲ್ಲಿ ಔಟ್ಪುಟ್ ನ ಎಲ್ಲಿ ಸ್ಟೋರ್ ಮಾಡಿದ್ವಿ, ಯಾವುದೋ ಒಂದು ಲಿಸ್ಟ್ ಅಲ್ಲಿ, ಈ ಆಪರೇಟರ್ ಯೂಸ್ ಮಾಡಿ. ಸೊ ಲಿಸ್ಟ್ ಅಲ್ಲಿ ಏನಿತ್ತು ಇನ್ಫಾರ್ಮೇಶನ್, ಅದು ಒಂದು ಫೈಲ್. ಸೊ ಅದಕ್ಕೆ ನಾವೇನಂತೀವಿ, ಫೈಲ್ಸ್ ಅಂತ ಅಂತೀವಿ. ಇಟ್ ಇಸ್ ಎ ಅರೇ ಆಫ್ ಬೈಟ್ಸ್ ದಟ್ ಕ್ಯಾನ್ ಕಂಟೈನ್ ಎನಿಥಿಂಗ್. ಅದಕ್ಕೆ ನಾವೇನಂತೀವಿ, ಫೈಲ್ಸ್ ಅಂತ ಅಂತೀವಿ. ಸೊ ಯಾವುದೋ ಒಂದು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಬೋದು. ಸೊ ಯು ಕ್ಯಾನ್ ಆಲ್ಸೋ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಫೈಲ್ ನ ಒನ್ ಪ್ಲೇಸ್ ಇಂದ ಅದರ್ ಫೈಲ್ಗೆ ಯು ಕ್ಯಾನ್ ಮೂವ್ ಅಂಡ್ ಯು ಕ್ಯಾನ್ ಸ್ಟೋರ್ ಎನಿಥಿಂಗ್ ಇನ್ ದ ಫೈಲ್. ಸೊ ಫೈಲ್ಗೆ ಏನಿರುತ್ತೆ, ಒಂದು ಟ್ರೀ ಇರುತ್ತೆ. ಸೊ ಪೇರೆಂಟ್ ಫೈಲ್, ಚೈಲ್ಡ್ ಫೈಲ್, ಗ್ರ್ಯಾಂಡ್ ಚೈಲ್ಡ್ ಫೈಲ್, ಈ ತರ ಟ್ರೀ ಇರುತ್ತೆ ಫೈಲ್ಗೆ. ಓಕೆ, ಸೊ ಇದಕ್ಕೆ ನೀವು ಫೈಲ್ ಅಂತ ಅಂತೀರಾ. ಸೊ ಪ್ರೋಸೆಸ್, ಫೈಲ್. ಓಕೆ, ಏನೋ ಒಂದು ಇನ್ಫಾರ್ಮೇಶನ್ ನೀವು ಒಂದು ಫೋಲ್ಡರ್ ಅಲ್ಲಿ ಸ್ಟೋರ್ ಮಾಡೋದಕ್ಕೆ ಫೈಲ್ ಅಂತೀರಾ. ಬಟ್ ವಾಟ್ ಇಸ್ ಪ್ರೋಸೆಸ್? ಪ್ರೋಸೆಸ್ ಮೀನ್ಸ್ ಇಟ್ ಇಸ್ ದ ನೇಮ್ ಗಿವನ್ ಟು ಎ ಫೈಲ್ ವೆನ್ ಇಟ್ ಇಸ್ ಎಕ್ಸಿಕ್ಯೂಟೆಡ್ ಆಸ್ ಪ್ರೋಗ್ರಾಮ್. ಯಾವುದೋ ಒಂದು ಎಕ್ಸಿಕ್ಯೂಟಿಂಗ್ ಪ್ರೋಗ್ರಾಮ್ಗೆ ನೀವೇನಂತೀರಾ, ಪ್ರೋಸೆಸ್ ಅಂತ ಅಂತೀರಾ. ಫಾರ್ ಎಕ್ಸಾಂಪಲ್, ಈಗ ಪ್ರೆಸೆಂಟ್ ಯಾವ್ದು ವರ್ಕ್ ಆಗ್ತಿದೆ, ಯಾವುದೋ ಹೂ ಎಕ್ಸಿಕ್ಯೂಟ್ ಆಗ್ತಾ ಇದೆ, ಇದನ್ನ ಏನಂತೀರಾ, ಪ್ರೋಸೆಸ್ ಅಂತ ಅಂತೀರಾ. ಬಟ್ ಇದನ್ನು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ, ಇದು ಫೈಲ್ಸೇ. ಬಟ್ ಹೂ ಏನಾಗ್ತಿದೆ, ಎಕ್ಸಿಕ್ಯೂಟ್ ಆಗ್ತಿದೆ ಅಂತದಕ್ಕೆ ಪ್ರೋಸೆಸ್. ಎಕ್ಸಿಕ್ಯೂಟಿಂಗ್ ಪ್ರೋಗ್ರಾಮ್ಗೆ ನೀವೇನಂತೀರಾ, ಯು ಆರ್ ಕಾಲಿಂಗ್ ಆಸ್ ಎ ಪ್ರೋಸೆಸ್. ಎಕ್ಸಿಕ್ಯೂಟಬಲ್ ಫೈಲ್ ಅಂತ ಅಂತೀರಾ. ಸೊ ಫೈಲ್ಸ್ಗೆ ಹೆಂಗಿರುತ್ತೋ ಇದಕ್ಕೂ ಹಂಗೆ ಟ್ರೀ ಇರುತ್ತೆ, ಪೇರೆಂಟ್, ಚೈಲ್ಡ್ ಅಂಡ್ ಗ್ರ್ಯಾಂಡ್ ಚೈಲ್ಡ್ ಅಂತ. ಸೊ ಇದನ್ನ ನೀವು ಮೂವ್ ಮಾಡ್ಕೋಬಹುದು. ಫೈಲ್ ನ ಒನ್ ಪ್ಲೇಸ್ ಇಂದ ಅನದರ್ ಪ್ಲೇಸ್ಗೆ ಮೂವ್ ಮಾಡ್ತೀರಾ. ಬಟ್ ಇದನ್ನ ಏನ್ ಮಾಡ್ಬೋದು, ಪ್ರೋಸೆಸ್ ನ ಅಂದ್ರೆ ಯು ಕ್ಯಾನ್ ಮೂವ್ ಫ್ರಮ್ ಬ್ಯಾಕ್ ಗ್ರೌಂಡ್ ಟು ಫೋರ್ ಗ್ರೌಂಡ್ ಆರ್ ಫೋರ್ ಗ್ರೌಂಡ್ ಟು ಬ್ಯಾಕ್ ಗ್ರೌಂಡ್ ಅಂತ ಅಂತೀರಾ. ಫೋರ್ ಗ್ರೌಂಡ್ ಅಂದ್ರೆ ಏನು, ಪ್ರೆಸೆಂಟ್ ನಿಮಗೆ ಸಿಸ್ಟಮ್ ಮೇಲೆ ಆನ್ ಸ್ಕ್ರೀನ್ ಏನ್ ಎಕ್ಸಿಕ್ಯೂಟ್ ಆಗ್ತಿದೆಯೋ ಅದನ್ನ ಫೋರ್ ಗ್ರೌಂಡ್ ಅಂತ ಅಂತೀರಾ. ಸೊ ನೀವು ಅದನ್ನ ಬ್ಯಾಕ್ ಗ್ರೌಂಡ್ ಹಾಕಿ ಬೇರೆ ಪ್ರೋಸೆಸ್ ಇನ್ನೊಂದು ಯಾವ್ದೋ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ, ಅದನ್ನ ಫೋರ್ ಗ್ರೌಂಡ್ಗೆ ತಗೋಬಹುದು. ಸೊ process can be moved from background to foreground and foreground to background. This is about the file and process. So Unix architecture ಇನ್ನೊಂದಿದೆ, ಸಿಸ್ಟಮ್ ಕಾಲ್ ಅಂತ ಅಂತೀವಿ. ನಾನು ಹೇಳ್ದೆ ಅವಾಗಲೇ. ಸೊ ಫಂಕ್ಷನ್ಸ್ ಇರುತ್ತೆ, ಸಿಸ್ಟಮ್ ಕಾಲ್ಸ್, ಅದೆಲ್ಲ ಯಾರು ಮ್ಯಾನೇಜ್ ಮಾಡುತ್ತೆ, ಕರ್ನಲ್ ಅಂತ. ಸೊ ಸಿಸ್ಟಮ್ ಕಾಲ್ ಅಂದ್ರೆ ಟು ಕಮ್ಯುನಿಕೇಟ್ ವಿತ್ ದ ಕರ್ನಲ್. ಸೊ ಕರ್ನಲ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸಿಸ್ಟಮ್ ಕಾಲ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸಿಸ್ಟಮ್ ಕಾಲ್ ದಟ್ ಇಸ್ ಕಾಲ್ಡ್ ಆಸ್ ರೈಟ್. ಇದಕ್ಕೆ ಒಂದು ಸಿಸ್ಟಮ್ ಕಾಲ್ ಅಂತ ಅಂತೀರ, ರೈಟ್. ಇದೇನ್ ಮಾಡುತ್ತೆ, ಇನ್ಫಾರ್ಮೇಶನ್ ಸ್ಟೋರ್ ಮಾಡುತ್ತೆ. ಏನಕ್ಕೆ, ಯು ಆರ್ ರೈಟ್ ಸ್ಟೋರಿಂಗ್ ಸಮ್ ಇನ್ಫಾರ್ಮೇಶನ್, ಅದಕ್ಕೆ ನೀವೇನಂತೀರಿ, ರೈಟ್ ಅಂತೀರಾ ಅಲ್ವಾ. ಸೊ ಅದು ರೈಟ್ ಆಗುತ್ತೆ. ಸೊ ಒಂದೇ ಸಿಸ್ಟಮ್ ಕಾಲ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್, ಫೈಲ್ಗೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೂ ಮತ್ತೆ ಡಿವೈಸ್ಗೆ ಇನ್ಫಾರ್ಮೇಶನ್ ಸ್ಟೋರ್ ಮಾಡೋದಕ್ಕೂ ಸೇಮ್ ಸಿಸ್ಟಮ್ ಕಾಲ್ ಇರುತ್ತೆ, ಡಿಫ್ರೆನ್ಸ್ ಇರಲ್ಲ. ಅದಕ್ಕೆ ನೀವೇನಂತೀರಾ, ಯುನಿಕ್ಸ್ ಅಂತ ಅಂತೀರಾ. ಸೊ ಡಿಫ್ರೆಂಟ್, ಇವಾಗ ಡಿವೈಸ್ಗೆ ಒಂದು ಸಿಸ್ಟಮ್ ಕಾಲ್ ಅಥವಾ ಫೈಲ್ಗೆ ಒಂದು ಸಿಸ್ಟಮ್ ಕಾಲ್ ಇದ್ರೆ ಅದು ಇಟ್ ಇಸ್ ನಾಟ್ ಎ ಯುನಿಕ್ಸ್. ಓಕೆ, ಫಾರ್ ಎಕ್ಸಾಂಪಲ್, ನೀವು ಡಿವೈಸ್ಗೆ ಸಮ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು, ಫೈಲ್ಗೆ ಸಮ್ ಇನ್ಫಾರ್ಮೇಶನ್ ಸ್ಟೋರ್ ಮಾಡಬೇಕು. ಎರಡಕ್ಕೂ ಯಾವ ಕಮಾಂಡ್ ಸಿಸ್ಟಮ್ ಕಾಲ್ ಯೂಸ್ ಮಾಡ್ತೀರಾ, ರೈಟ್. ಅದಕ್ಕೆ ಯುನಿಕ್ಸ್ ಯೂಸಸ್ ಎ same system call for all the device and files. For example, open system call, we have to open the device or open a file. ಎರಡಕ್ಕೂ ನೀವು ಸೇಮ್ ಸಿಸ್ಟಮ್ ಕಾಲ್ ನ ಯೂಸ್ ಮಾಡ್ತೀರಾ, ಏನಂತ, ಓಪನ್ ಅಂತ. ಸೊ ಅದಕ್ಕೆ
ಸಿಸ್ಟಮ್ ಕಾಲ್ ಅಂತ ಅಂತೀವಿ. ಓಕೆ, ದಿಸ್ ಇಸ್ ಅಬೌಟ್ ದ ಯುನಿಕ್ಸ್ ಆರ್ಕಿಟೆಕ್ಚರ್. ಸೊ ಕರ್ನಲ್ ಅಂಡ್ ಶೆಲ್ ರಿಲೇಶನ್ಶಿಪ್ ಅಂತ ಅಂತೀವಿ. ಕರ್ನಲ್ ವಿಲ್ ಇಂಟ್ರಾಕ್ಟ್ ವಿತ್ ದ hardware directly, shell will interact with the user. So shell will send the commands to the kernel and result will send back to the shell from the kernel. So this is about the Unix architecture. Okay, so next is POSIX and the single Unix specification. POSIX and single Unix specification. ಸೊ AT&T ಫಸ್ಟ್ ಏನು ಕ್ರಿಯೇಟ್ ಮಾಡುತ್ತೆ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಹೌ ಇಟ್ ಆಲ್ ಕ್ಲಿಕ್ಡಲ್ಲಿ ಯಾವುದು ಹೆಂಗೆ ಡೆವಲಪ್ ಆಗ್ತಾ ಬಂತು ಯುನಿಕ್ಸ್ ಅಂತ. ಸೊ ಫಸ್ಟ್ AT&T ಅವರು ಏನು ಕ್ರಿಯೇಟ್ ಮಾಡಿರ್ತಾರೆ, SVID ಅಂತ. SVID ಮೀನ್ಸ್ ಸಿಸ್ಟಮ್ ವಿ ಇಂಟರ್ಫೇಸ್ ಡೆಫಿನೇಷನ್ ಅಂತ AT&T ಅವರು. ಸೊ ಅದಲ್ಲಿ ದ ಓಪನ್ ಗ್ರೂಪ್, ಸೊ ಎಕ್ಸ್ ಓಪನ್ ಪೋರ್ಟಬಿಲಿಟಿ ಗೈಡ್, XPG ಅವರು ಅದನ್ನ ಎಕ್ಸ್ ಓಪನ್ ನ ಕ್ರಿಯೇಟ್ ಮಾಡಿರ್ತಾರೆ. AT&T ಅವರು SVIB ನ ಇಂಪ್ಲಿಮೆಂಟ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಕನ್ಫರ್ಮಿಂಗ್ ಸ್ಪೆಸಿಫಿಕೇಶನ್ ವರ್ ಬ್ರ್ಯಾಂಡೆಡ್ ಏನಾಗ್ತಾ ಬಂತು, ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಯುನಿಕ್ಸ್ 95, ಯುನಿಕ್ಸ್ 98 ಅಂಡ್ ಯುನಿಕ್ಸ್ 03 ಈ ರೀತಿ ಒಂದೊಂದೇ. ಇವಾಗ ವಿಂಡೋಸ್ ಹೆಂಗ್ 95, 98, 2000, XP ಈ ತರ ಬರ್ತಾ ಹೋಯ್ತು, ಹಂಗೆ ಯುನಿಕ್ಸ್ 95, 98, 03 ಈ ರೀತಿ ಇಂಪ್ರೂವ್ ಆಗ್ತಾ ಹೋಯ್ತು. ಬಟ್ ಅನದರ್ ಗ್ರೂಪ್ ಆಫ್ ಸ್ಟ್ಯಾಂಡರ್ಡ್ಸ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಏನದು, POSIX ಅಂತ. POSIX ಅಂದ್ರೆ ಏನು, ಪೋರ್ಟಬಲ್ ಆಪರೇಟಿಂಗ್ ಸಿಸ್ಟಮ್ ಇಂಟರ್ಫೇಸ್ ಫಾರ್ ಕಂಪ್ಯೂಟರ್ ಎನ್ವಿರಾನ್ಮೆಂಟ್. ಪೋರ್ಟಬಲ್ ಆಪರೇಟಿಂಗ್ ಸಿಸ್ಟಮ್ ಇಂಟರ್ಫೇಸ್ ಅಂತ ಅಂತೀವಿ POSIX ಅಂತ. ಸೊ ಅದು ಡೆವಲಪ್ ಆಯ್ತು. ಯಾವ್ದ್ರಿಂದ ಯಾರು ಡೆವಲಪ್ ಮಾಡಿದ್ರು POSIX ನ, IEEE ಅವರು. IEEE ಅಂದ್ರೆ ಗೊತ್ತಲ್ಲ, ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರ್ಸ್. ದೇ ವರ್ ಇಂಟ್ರೊಡ್ಯೂಸ್ ದ POSIX. POSIX means portable operating system interface for computer environments. So but POSIX is based on Unix only. Unix in ಮೇಲೆ POSIX ಇಂಪ್ಲಿಮೆಂಟ್ ಮಾಡಿರೋದು. ಬಟ್ POSIX ಅಲ್ಲಿ 2 ವರ್ಷನ್ಸ್ ಬಂತು. ಏನಂತ, POSIX 1 and POSIX.1, POSIX.2. So 2 ವರ್ಷನ್ಸ್ ಆಯ್ತು. POSIX 1 specifies the C application programming interface. C application programming interface ನ ಸ್ಪೆಸಿಫೈ ಮಾಡುತ್ತೆ. ಬಟ್ POSIX 2 specifies the deals with the shell and utilities. ಸೊ ಏನ್ ಶೆಲ್ಸ್ ಕರ್ನಲ್ಸ್ ಹೇಳಿದ್ವಲ್ಲ, ಸೊ ಶೆಲ್ ಸ್ಕ್ರಿಪ್ಟ್ಸ್ ಯೂಸ್ ಆಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ. ಸೊ POSIX 2 ಅಲ್ಲಿ ಶೆಲ್ ಸ್ಪೆಸಿಫೈ ಮಾಡುತ್ತೆ, ಬಟ್ POSIX 1 ಫಾರ್ C ಅಪ್ಲಿಕೇಶನ್ಸ್ಗೆ ಯೂಸ್ ಆಗ್ತಾ ಹೋಯ್ತು. ಸೊ ನೆಕ್ಸ್ಟ್ ಇನ್ ಜಾಯಿಂಟ್ ಇನಿಷಿಯೇಟಿವ್ X Open and IEEE resulted in the unification of 2 standards. ಸೊ ಇವೆರಡೂ 2 ಸ್ಟ್ಯಾಂಡರ್ಡ್ಸ್ ಅಂತ ಅಂತೀವಿ. ಬಟ್ ಸೊ X Open ಅವರು ಯಾವುದೊಂದು XPG ಎಂದು ಇಂಟ್ರೊಡ್ಯೂಸ್ ಮಾಡಿದ್ರು, ಬಟ್ IEEE ಅವರು POSIX ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇಬ್ರು ಜಾಯಿಂಟ್ ಆಗಿ X Open ಮತ್ತೆ IEEE ಇಬ್ರು ಜಾಯಿನ್ ಆಗಿ ಒಂದು ಸ್ಟ್ಯಾಂಡರ್ಡ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ದಟ್ ಈಸ್ ಕಾಲ್ಡ್ ಆಸ್ ಸಿಂಗಲ್ ಯುನಿಕ್ಸ್ ಸ್ಪೆಸಿಫಿಕೇಶನ್ ಅಂತ. ಸಿಂಗಲ್ ಯುನಿಕ್ಸ್ ಸ್ಪೆಸಿಫಿಕೇಶನ್ ವರ್ಷನ್ 3 ಅಂತ. ಸೊ POSIX ಮತ್ತೆ X Open ಎರಡೂ ಜಾಯಿನ್ ಆಗಿ ಸಿಂಗಲ್ ಯುನಿಕ್ಸ್ ಸ್ಪೆಸಿಫಿಕೇಶನ್ ವರ್ಷನ್ 3 ನ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ನೆಕ್ಸ್ಟ್ ಅದು ಎಲ್ಲಾ ಕಡೆ ಅಡಾಪ್ಟ್ ಆಗ್ತಾ ಹೋಯ್ತು. ಸೊ ದಿಸ್ ಇಸ್ ಅಬೌಟ್ ದ POSIX and single Unix specification. Okay, in the next class let's see the features of Unix. Okay, thank you.